ಗುರು, ಲಿಂಗ, ಲಿಂಗದ ಸಾಧನೆ ಶಿವಯೋಗ, ಮಂತ್ರ. ಮುಂದಿನದೇ ವಿಭೂತಿ, ರುದ್ರಾಕ್ಷಿ. ಉಪಾಸನ ವಿಧಾನಗಳಿಗೆ ಉಪಾಸ್ಯ ವಸ್ತುಗಳು ಅಂತಿರ್ತದೆ. ಉಪಾಸನ ವಿಧಾನಕ್ಕೆ ಉಪಾಸ್ಯ ವಸ್ತುಗಳು. ಇಲ್ಲಿ ಲಿಂಗ ಅನ್ನತಕ್ಕಂತಹ ವಸ್ತುವನ್ನು ನಾವು ಸಾಧನೆ ಮಾಡುವ ಪೂರ್ವದಲ್ಲಿ ಮೊದಲು ನಮ್ಮ ಧಾರಣೆಗೆ ಬರ್ತಕ್ಕಂಥದ್ದು ವಿಭೂತಿ. ವಿಭೂತಿಯೇ ನನಗೆ ಕುಲದೈವ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಬಹಳ ಜನರಿಗೆ ಕುಲದೈವಗಳು ಭಾಳ ಅದಾವ. ಕುಲದೈವಗಳು ಬಹಳ. ಈಗ ಹೋಗಿದ್ರಲ್ಲೆಲ್ಲರೂ ದೀಪಾಚಕ ಕುಲದೈವಗಳಿಗೆ. ದೈವಗಳು ಬಹಳ ಮನುಷ್ಯನಿಗೆ. ಮನೆ ಒಳಗಿನ ದೈವ, ಮನದೊಳಗಿನ ದೈವ, ಮನೆ ಹೊರಗಿನ ದೈವ, ಬೀಗರ ದೈವ. ಆದರೆ ಮಹಾದೇವಿ ಹೇಳುತ್ತಾಳೆ, ವಿಭೂತಿಯೇ ನನಗೆ ಕುಲದೈವ. ಇಂತಹ ಶಬ್ದ ನೋಡಿ. ಇದು ಜಗತ್ತಿನಲ್ಲಿ ವಿಭೂತಿಯನ್ನು ಕುಲದೈವ ಮಾಡಿಕೊಂಡಿರುವಳು ಮಹಾದೇವಿ ಒಬ್ಬಳೆ. ಕಾರಣ, ಆಕೆ ವಿಭೂತಿ ಪುರುಷಳಾಗಿದ್ದಳು. ವಿಭೂತಿಯನ್ನ ಸಂಪೂರ್ಣವಾಗಿ ತನ್ನ ದೇಹದಲ್ಲಿ ಧರಿಸಿಕೊಳ್ಳುವುದರ ಜೊತೆಗೆ ದೇಹವನ್ನೇ ವಿಭೂತಿಯಾಗಿತ್ತವಳು. ಅದಕ್ಕೆ ವಿಭೂತಿ ಪುರುಷರು ಅಂತ ಕರೀತಾರೆ. ಹೇಳಿದ್ದೇನೆ, ಭೂತಿ ವಿಭೂತಿ. ಗದಾಧರ ಯಾರ ಹೆಸರು? ರಾಮಕೃಷ್ಣ ಪರಮಹಂಸರ ಹೆಸರು ಗದಾಧರ. ಗದಾಧರ ಅಂದರೆ ಭೂತಿ, ರಾಮಕೃಷ್ಣ ಪರಮಹಂಸ ಅಂದರೆ ವಿಭೂತಿ. ನರೇಂದ್ರ ಯಾರ ಹೆಸರು? ಸ್ವಾಮಿ ವಿವೇಕಾನಂದ. ನರೇಂದ್ರ ಅಂದರೆ ಭೂತಿ, ಸ್ವಾಮಿ ವಿವೇಕಾನಂದ್ರೆ ಭೂತಿ. ಮಹಾದೇವಿ ಏನು? ಏನು ಮಹಾದೇವಿ ಅಂದ್ರೆ ಏನು? ಭೂತಿ, ಭೂತಿ. ಅಕ್ಕ ಮಹಾದೇವಿ ವಿಭೂತಿ. ಸಿದ್ಧರಾಮ ಭೂತಿ, ಶಿವಯೋಗಿ ಸಿದ್ಧರಾಮ ವಿಭೂತಿ. ಪ್ರಭುದೇವ ಭೂತಿ, ವ್ಯೋಮಕಾಯ ಸಿದ್ಧಿ ಪ್ರಭುದೇವ ವಿಭೂತಿ. ಬಸವರಸ ಭೂತಿ, ಭಕ್ತಿ ಭಂಡಾರಿ ಬಸವಣ್ಣ ವಿಭೂತಿ. ಹಾಗೆ ಇಲ್ಲಿ ಮಹಾದೇವಿ ತನ್ನ ಬದುಕಿನ ಉದ್ದಕ್ಕೂ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ಲು. ಅಂದರೆ ವಿಭೂತಿಯೇ ನನಗೆ ಕುಲದೈವ ನೋಡ. ಬಹಳ ಅತಿ ಅದ್ಭುತವಾದಂಥ ಮಾತು ಇದು. ಬಹಳ ಜನರಿಗೆ ವಿಭೂತಿಯ ಬಗ್ಗೆ ಅಸಡ್ಡೆ ಇದೆ. ಅದನ್ನು ಹಚ್ಕೊಂಡ್ರೆ ನನ್ನ ಏನೋ ಒಂದು ರೀತಿಯ ಭಾವನೆ ಇದೆ. ಮನುಷ್ಯನಿಗೆ ದೇಹದೊಳಗಡೆ 3 ಸ್ಥಾನಗಳಿದೆ. ಒಂದು ಜಲಸ್ಥಾನ, ಇನ್ನೊಂದು ವಿಭೂತಿ ಸ್ಥಾನ, ಇನ್ನೊಂದು ಮಂತ್ರ ಸ್ಥಾನ. ಜಳಕದಲ್ಲಿ 3 ಪ್ರಕಾರದ ಜಳಕ. ಜಲಸ್ಥಾನ, ವಿಭೂತಿ ಸ್ಥಾನ, ಮಂತ್ರಸ್ಥಾನ. ಪ್ರತಿದಿನ ದೇಹಕ್ಕೆ ನೀರನ್ನು ಹಾಕಿಕೊಳ್ಳುವುದು ಜಲಸ್ಥಾನ. ಜಳಕ ಮುಗಿದ ಮೇಲೆ ದೇಹದ ಎಲ್ಲ ಅಂಗಾಂಗಗಳಿಗೆ ಸ್ಥಾನ ಯಾವುದು ಅಂದರೆ ವಿಭೂತಿ ಸ್ಥಾನ. ಜಲಸ್ಥಾನ, ವಿಭೂತಿ ಸ್ಥಾನ, ಮಂತ್ರಸ್ಥಾನ. ಮನುಷ್ಯ ಪ್ರತಿದಿನ ಜಲಸ್ಥಾನ ಮಾಡ್ತಾನೆ, ಆದರೆ ವಿಭೂತಿ ಸ್ಥಾನ, ಮಂತ್ರಸ್ಥಾನ ಮಾಡೋದಿಲ್ಲ. ಯಾವ ಮನುಷ್ಯ ಜಲಸ್ಥಾನ ಮುಗಿದ ಮೇಲೆ ವಿಭೂತಿಯ ಸ್ಥಾನವನ್ನು ಮಾಡಬೇಕು. ದೇಹಕ್ಕೆ ಎಲ್ಲ ಅಂಗಾಂಗಗಳಿಗೆ ವಿಭೂತಿಯನ್ನು ಧರಿಸಬೇಕು. ಸೋಪಾದಿಕ ವಿಭೂತಿ, ನಿರುಪಾದಿಕ ವಿಭೂತಿ ಅಂತಿದೆ. ವಿಭೂತಿಯಲ್ಲಿ 2 ಪ್ರಕಾರ. ಭಸ್ಮ ಬೇರೆ, ಭಸ್ಮ ಅಂತ ಶಬ್ದ ಬಳಸ್ತೇವೆ ಅಷ್ಟೇ. ಭಸ್ಮ ಬೇರೆ. ಬೇರೆ ಎಲ್ಲ ಕಡೆಯಲ್ಲಿ ಧರಿಸುವಂಥ ಭಸ್ಮಗಳು ಕಟ್ಟಿಗೆದೋ, ಹುಲ್ಲಿನ ಪುಡಿನೋ,
ಅಥವಾ ಅಕ್ಕಿಯಿಂದ ಬಂದಿರತಕ್ಕಂಥ ಮೇಲಿನ ಸಿಪ್ಪೆನೋ ಇದರಿಂದ ಆಗಿರ್ತದೆ. ಶಿವಯೋಗ ಸಾಧನೆ ಮಾಡುವವರು ವಿಭೂತಿಯನ್ನು ಹೇಗೆ ಧರಿಸ್ತಾರೆ ಅಂದರೆ, ಆಕಳು ಸಗಣಿಯನ್ನು ಹಾಕುವಾಗ ನೆಲಕ್ಕೆ ಬೀಳುವ ಪೂರ್ವದಲ್ಲಿ ಇಡಬೇಕು, ಅದನ್ನು ಇಡಿಬೇಕು, ನೆಲಕ್ಕೆ ಬೀಳಬಾರ್ದು. ಆ ಕುಳ್ಳನ್ನ ರೆಡಿ ಮಾಡಬೇಕು. ಮಳೆ ಇದೆಯಾ? ಡ್ರೀಮ್ಸ್. ಅದನ್ನು ನೆಲಕ್ಕೆ ಹಾಕುವಾಗಿಲ್ಲ, ಒಂದು ಕಡೆ ಶೇಖರಣೆ ಮಾಡಬೇಕು, ಆಮೇಲೆ ಅದನ್ನು ಸುಡಬೇಕು. ಅದ ಮೇಲೆ ಸುಟ್ಟ ಮೇಲೆ ಎಲ್ಲ ರೀತಿಯಲ್ಲಿ ವಿಭೂತಿಯನ್ನು ಶಿವಯೋಗ ಮಂದಿರದಲ್ಲಿ ತಯಾರು ಮಾಡೋದನ್ನು ನೋಡಿದ್ದೀರಿ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಮನುಷ್ಯನಿಗೆ ಪ್ರತಿದಿನ ಜಲಸ್ನಾನ ಆದ ಮೇಲೆ ತ್ವಚ ವಿಭೂತಿ ಹಾಕಬೇಕು. ವಿಭೂತಿ ಸ್ಥಾನ ಶಿವಯೋಗಿ. ವಿಭೂತಿಯನ್ನ ಹಣೆಗೆ, ನೇತ್ರ, ಮೂಗು, ಜಿಹ್ವ, ಕರ್ಣ ಎಲ್ಲ ಕಡೆಯಲ್ಲಿ ಸಂಬಂಧ ಮಾಡಬೇಕು. ಇಡೀ ಭಸ್ಮ ಧಾರಣೆ ಮಾಡಬೇಕು ದೇಹಕ್ಕೆ. ಇದಕ್ಕೆ ವಿಭೂತಿ ಸ್ಥಾನ ಅಂತ. ಈ ವಿಭೂತಿ ಸ್ಥಾನ ಆದ ಮೇಲೆ ನಿನ್ನೆ ಹೇಳಿಕೊಟ್ನಲ್ಲ, ನಾಮ ಶಿವಾಯ ಓಂ ಅನ್ನತಕ್ಕಂಥದ್ದು, ಇದು ಅಂತರಂಗದಲ್ಲಿ ಮಂತ್ರಸ್ಥಾನ ಆಗಬೇಕು. ಏನಾಗಬೇಕು? ಮಂತ್ರಸ್ಥಾನ. ಒಳಗಡೆ ಮಂತ್ರದ ಸ್ಥಾನ ಆಗಬೇಕು, ಬಹಿರಂಗಕ್ಕೆ ಜಳಕ ಆಗಬೇಕು, ತ್ವಚೆಗೆ ವಿಭೂತಿ ಸ್ಥಾನ ಆಗಬೇಕು. ಇದು ಸ್ಥಾನದ ಪ್ರಕ್ರಿಯೆ. ಬಹಳ ಜನರಿಗೆ ಜಳಕ ಮಾಡೋದೇ ಗೊತ್ತಿಲ್ರಿ. ಬಹಳ ಜನರಿಗೆ ಜಳಕ ಮಾಡೋದು ಗೊತ್ತಿಲ್ರಿ. ಶಾಸ್ತ್ರಬದ್ಧವಾಗಿ ಒಬ್ಬ ಮನುಷ್ಯ ತನ್ನ ಜೀವನದ ಅಂತ್ಯದವರೆಗೂ ದೇಹವನ್ನು ಶುಚಿತ್ವವಾಗಿ ಮಾಡತಕ್ಕಂಥದ್ದು. ಜಲಸ್ಥಾನ ನಿನ್ನ ಆಲಸ್ಯವನ್ನು ಕಳೆಯುತ್ತದೆ. ಜಲಸ್ಥಾನ ನಿನ್ನ ಆಲಸ್ಯವನ್ನು ಕಳೆಯುತ್ತದೆ. ವಿಭೂತಿ ಸ್ಥಾನ ನಿನ್ನ ಸ್ಪರ್ಶಜ್ಞಾನದ ವ್ಯವಸ್ಥೆಯನ್ನು ಮೀರಿ ಆ ವಿಭೂತಿ ತ್ವಚ ವಿಭೂತಿ ಸ್ಥಾನಕ್ಕೆ ಬಂದು ನಿಲ್ತದೆ. ಆಮೇಲೆ ಮಂತ್ರಸ್ಥಾನ ಒಳಗಡೆ ಎಲ್ಲವೂ ಗುದದ್ವಾರದಿಂದ ಹಿಡಿದು, ಮೂತ್ರಸ್ಥಾನದಿಂದ ಹಿಡಿದು, ಹೊಟ್ಟೆಯಿಂದ ಹಿಡಿದು, ಹೃದಯದಿಂದ ಹಿಡಿದು, ಕಂಠದಿಂದ ಹಿಡಿದು, ಕಣ್ಣುಗಳ ಮಧ್ಯೆ ಭ್ರೂಮಧ್ಯದವರೆಗೂ ಒಳಗಡೆ ಮಂತ್ರಸ್ಥಾನವನ್ನು ಮಾಡಿಸ್ತದೆ. ಇಷ್ಟು ಅತಿ ಅದ್ಭುತವಾದುದು ಮಂತ್ರಸ್ಥಾನ. ಆ ರೀತಿಯಲ್ಲಿ ಸಾಧನೆ ಮಾಡುವವರು ಯೋಗಿಗಳು. ನೀವು ಮಾಡ್ಬೋದು, ನೀವು ಎಲ್ಲರೂ ಮಾಡಬಹುದು ಅದನ್ನ. ಏನು ದೊಡ್ಡ ಮಾತಲ್ಲ. ನಮ್ಮ ಸಮಯವನ್ನು ನಾವು ಹಾಳು ಮಾಡ್ತೇವೆ, ಬಹಳ ಸಮಯ ಹಾಳು ಮಾಡ್ತೇವೆ. ಅದಕ್ಕೆ ಬಸವಣ್ಣರು ಹೇಳುತ್ತಾರೆ, ಹೊತ್ತು ಕೊಲೆಗೈವರೇ. ಹೊತ್ತು ಕೊಲೆಗೈವರೇ. ಎಲ್ಲವನ್ನ ಕೊಲ್ಲಬಹುದಂತೆ, ಅದರ ಸಮಯವನ್ನ ಕೊಲ್ಲಬಾರ್ದಂತೆ. ನಾವೆಲ್ಲರೂ ಸಮಯವನ್ನು ಕೊಲ್ತೀವಿ. ಪ್ರತಿದಿನ ಸಮಯವನ್ನು ಕೊಲ್ಲುವವರು ಯಾರಾದರಿದ್ರೆ ನಾವು. ಹೊತ್ತು ಕೊಲೆಗೈವರೇ. ವೇಳೆಯ ಗುಣವ ಕೋಳಿ ಬಲ್ಲದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಜಗತ್ತಿನಲ್ಲಿ ವೇಳೆಯ ಗುಣವ ಕೋಳಿ ಬಲ್ಲದು, ಹೊತ್ತು ಕೊಲೆಗೈವರೇ. ಮನುಷ್ಯ ಎಂದೂ ಸಮಯವನ್ನು ಹಾಳು ಮಾಡಿಕೊಳ್ಬಾರ್ದು. 24 ತಾಸು ಸಮಯದಲ್ಲಿ ನೀವು 23 ತಾಸು ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕಿದ್ರೆ ಕೇವಲ ಅರ್ಧ ತಾಸು ನೀವು ಈ ಸಾಧನೆಗೆ ಟೈಮ್ ಕೊಟ್ಟರೆ 23.5 ತಾಸು ನಿಮ್ಮನ್ನು ಆರೋಗ್ಯಪೂರ್ಣವಾಗಿಡುವಂಥ ಶಕ್ತಿ ಈ ಸಾಧನೆಗೆ ಇದೆ ಅನ್ನತಕ್ಕಂಥದ್ದು ಮಹಾತ್ಮರು ಸಾಧಿಸಿ ತೋರಿಸಿರ್ತಕ್ಕಂಥದ್ದು. ಒಂದೇ ಹಾಫ್ ಅನ್ ಅವರ್ ಸಾಕು. ಬಡ ಬಡ ಜಳಕ ಮಾಡ್ಕೊಳ್ಳೋದು, ಅಲ್ಲೇ ಕುತ್ಕೊಳ್ಳೋದು, ವಿಭೂತಿ ತಗೊಳ್ಳೋದು, ಹಿಂಗೆ ಹಚ್ಕೊಳ್ಳೋದು, ಇಷ್ಟು ನೀರು ಒಗೆಯೋದು, ಕುತ್ಕೊಂಡು ಊಟನೂ ಮಾಡಲ್ಲ, ಕುಕ್ಕರ್ಗಾಲಲ್ಲಿ ಕುತ್ಕೊಳ್ಳೋದು. ಕುಕ್ಕರ್ಗಾಲ 2 ಕಡೆ ಕುಂಡಿರ್ತಾರ, ಊಟಕ್ಕೂ ಅಲ್ಲೇ ಕುಂಡಿರ್ತಾರ. ಮನುಷ್ಯ
ಪ್ರಾಣಿಯಾಗಿದ್ದಾನೆ. ಮನುಷ್ಯ ಪ್ರಾಣಿಯಾಗಿದ್ದಾನೆ. ಅವನು ಮನುಷ್ಯ ಸಂಸ್ಕಾರದ ವ್ಯಕ್ತಿಯಾಗಿಲ್ಲ. ಸಂಸ್ಕಾರದ ವ್ಯಕ್ತಿ ಆಗಬೇಕಂದ್ರೆ ಮನುಷ್ಯ ಮೊದಲು ಜಲಸ್ಥಾನ, ವಿಭೂತಿ ಸ್ಥಾನ, ಮಂತ್ರಸ್ಥಾನ. ಯಾವಾಗ ನಿನ್ನಲ್ಲಿ ಪ್ರಾರಂಭ ಆಗ್ತದೆ ಆನಂದ ಇರ್ತದೆ ಬದುಕು. ಮನುಷ್ಯನಿಗೆ ಸುಖ ಇರುವುದೇ ಪೂಜೆಯಿಂದ, ಮನುಷ್ಯನಿಗೆ ಸುಖ ಇರುವುದೇ ನಾಮಸ್ಮರಣೆಯಿಂದ, ಮನುಷ್ಯನಿಗೆ ಸುಖದ ಜೀವನದ ಕೊನೆಯ ಅಂತ್ಯ ಇರುವುದೇ ತನ್ನ ಸಂಸ್ಕಾರದ ಬಲದಿಂದ. ಹಾಗಾಗಿ ಮಹಾದೇವಿ ಬೆಳಗ್ಗೆ ಎದ್ದ ಕೂಡಲೇ ಆಕೆ ವಿಭೂತಿಯನ್ನು ಹಚ್ಚೋದಲ್ಲ, ಅದಕ್ಕಾಗಿ ಹೇಳಿದ್ರು ನೀರಿಗೆ ನೈದಿಲೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಸಮುದ್ರಕ್ಕೆ ನೊರೆತೊರೆಯೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ. ಇತ್ತು ಚಂದ. ರಾತ್ರಿ ಕೈಕಲ್ ಮುಖ ತೊಳೆದುಕೊಂಡು ಮಲಗುವ ಪೂರ್ವದಲ್ಲಿ ವಿಭೂತಿ ಹಚ್ಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡು 10 ಸಲ 12 ಸಲ ಓಂ ನಮಃ ಶಿವಾಯ ಅಂತೇಳಿ ಮಲ್ಕೊಳ್ಬೇಕು. ರಾತ್ರಿ ಮಲಗುವಾಗಲೂ ವಿಭೂತಿ ಹಚ್ಚಿ ಮಲ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಜಳಕ ಮಾಡುವ ಪೂರ್ವದಲ್ಲಿ ಕೈಕಾಲು ಮುಖ ತೊಳೆದು ವಿಭೂತಿ ಹಚ್ಚಬೇಕು. ಅಡುಗೆ ಮನೆಗೆ ಹೆಣ್ಣು ಮಕ್ಕಳು ಹೋಗುವಾಗ ಜಳಕ ಮಾಡಿ ಹೋಗುವುದ ಪದ್ಧತಿಯನ್ನು ಅನಾದಿ ಕಾಲದಿಂದನೂ ಇಟ್ಟಿದ್ದಾರೆ. ಅದನ್ನು ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಮಾಡುವ ಅಡುಗೆ ಪ್ರಸಾದ ಆಗೋದಿಲ್ಲ, ಕೂಳಾಗ್ತದದು. ಏನಾಗ್ತದದು? ಕೂಳಾಗ್ತದೆ. ಬೆಳಗ್ಗೆ ಎದ್ದ ಕೂಡಲೇ ತಾಯಿ ಆದವಳು ಜಳಕ ಮಾಡಿ ಲಿಂಗ ಪೂಜೆ ಮುಗಿಸ್ಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ಅಡುಗೆ ಮನೆಗೆ ಹೋಗಿ ಪ್ರಸಾದ ಮಾಡಿ ತಂದು ತನ್ನ ಗಂಡನಿಗೆ ನೀಡುವಾಗ ಹೆಂಡತಿ ಪ್ರಸಾದವನ್ನು ಎಡೆ ಮಾಡುವಾಗ ಭಾವ ಯಾಗಿರ್ಬೇಕಂದ್ರೆ ಇವನು ನನ್ನ ಗಂಡ ಅಲ್ಲ, ಇವನು ನನ್ನ ಮಗ ಅನ್ನುವ ಭಾವ ಇರಬೇಕು. ಏನಿರಬೇಕು? ನನ್ನ ಮಗ, ನನ್ನ ತಂದೆ. ನೀವು ಬೇರೆ ರೂಪದಲ್ಲಿ ಏನಾದರೂ ಎಡೆ ಮಾಡಿದ್ರೆ ತಿನ್ನುವ ಅನ್ನ ಅದನ್ನೇ ಪಡೆದುಕೊಂಡು ಅದು ರೂಪ ಪಡ್ಕೊಳ್ತದೆ. ಅದು ರೂಪಾಂತರ ಆಗ್ತದೆ. ಅಲ್ಲಿ ಎಡೆ ಮಾಡುವಾಗ ಭಾವ ಚೆನ್ನಾಗಿರ್ಬೇಕು ಮನುಷ್ಯನಿಗೆ. ಗಂಡನಿಗೆ ಊಟ ಮಾಡುವಾಗ, ಊಟ ಬಡಿಸುವಾಗ ಹೆಣ್ಣು ಹೇಗೆ ಊಟ ಬಡಿಸಬೇಕು? ತಾಯಿ ಆದವಳು ತಾಯಿಯ ಸ್ವರೂಪದಲ್ಲಿ ಇಟ್ಟುಕೊಂಡು ಮಗನಿಗೆ ಪ್ರಸಾದ ಎಡೆ ಮಾಡಿದ್ರೆ ಮಗ ಬೇಗ ಬರ್ತಾನೆ, ಎಲ್ಲೂ ಚಂಚಲ ಆಗೋದಿಲ್ಲ. ನೀವು ಎಡೆ ಮಾಡುವಂಥ ಪ್ರಸಾದದ ಮನಸ್ಸಿನ ಭಾವನೆ ಬೇರೆ ಇತ್ತು ಅಂದರೆ ಊಟ ಮಾಡಿದವನ ಮನಸ್ಸು ಅದೇ ರೀತಿಯಲ್ಲಿ ಚಾಲ್ತಿ ಇರ್ತದೆ. ಚಾಲ್ತಿ ಆಗ್ತದ್ರಿ ಅದು ಪ್ರಸಾದ. ಹಾಗಾಗಿ ತಾಯಿಯಾದವಳು ಮನೆ ಒಳಗಡೆ ಪ್ರತಿದಿನ ಅವಳ ದೊಡ್ಡ ಕರ್ತವ್ಯ ಏನು ಅಂದರೆ ಸಂಸ್ಕಾರ ಕಲಿಸುವುದು. ಅವಳೇ ಸಂಸ್ಕಾರದ ಬುನಾದಿ. ಬೆಳಿಗ್ಗೆ ಎದ್ದ ಕೂಡಲೇ ಕೈಕಾಲು ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡೇ ಕಸಬರಿಕೆ ಹಿಡಿಬೇಕು. ಯಾಕಂದ್ರೆ ಶರಣ ಧರ್ಮದಲ್ಲಿ ಲಿಂಗದೇಹಿ ಸದಾ ಶುಚಿ, ಯಾವಾಗಲೂ ಸದಾ ಶುಚಿತ್ವ ಇರ್ತಕ್ಕಂಥ ದೇಹ ಯಾವುದಾದ್ರೂ ಇದ್ರೆ ಅದು ಶರಣ ಧರ್ಮದ ದೇಹ. ಅದು ಲಿಂಗದೇಹಿ ಸದಾ ಶುಚಿ. ನಮ್ಮ ಜೊತೆಯಲ್ಲಿ ದೇವರು ಯಾವಾಗಲೂ ಇರುವುದರಿಂದ ನಮಗೆ ಸೂತಕಗಳಿಲ್ಲ, ಉಚ್ಚಿಷ್ಟ ಸೂತಕವಿಲ್ಲ, ಜನನ ಸೂತಕವಿಲ್ಲ, ಮರಣ ಸೂತಕವಿಲ್ಲ, ಪೇತ ಭೂತಾತ್ಮಕಗಳ ಸೂತಕಗಳಿಲ್ಲ. ನಮಗೆ ಯಾವ ಸೂತಕಗಳಿಲ್ಲ. ಲಿಂಗ ಕಟ್ಟಿದ ಮೇಲೆ ಸೂತಕ ಹೋದಂಗ, ಸೂತಕ ಇರೋದಿಲ್ಲ ನಮಗೆ. ಸೂತಕ ಇತ್ತು ಅಂದ್ರೆ ಅದು ಧರ್ಮ ಅಲ್ಲ. ಸ್ವಚ್ಛತೆ ಇರೋದು ಬೇರೆ, ಸೂತಕ ಬೇರೆ. ಲಿಂಗದೇಹಿ ಸದಾ ಶುಚಿ. ಅವನು ಲಿಂಗವನ್ನ ಒಂದು ಸಲ ಧಾರಣೆ ಮಾಡಿಬಿಟ್ರೆ ನಾವು ನಮಗೆ ಯಾವ ಸೂತಕವೂ ಇಲ್ಲ. ನಮಗೆ ಮರಣ ಸೂತಕ ಇಲ್ಲ ನಮ್ಮಲ್ಲಿ.
ಸತ್ತ ಮೇಲೆ ನಮಗೆ ಪಂಚಕ ಇಲ್ಲ. ಯಾಕೆ? ಲಿಂಗದಲ್ಲಿ ಹುಟ್ಟಿ, ಲಿಂಗದಲ್ಲಿ ಬೆಳೆದು, ಲಿಂಗದಲ್ಲಿ ಬೆವರಿಸಿ, ಲಿಂಗದಲ್ಲಿ ಲಿಂಗೈಕ್ಯರಾದವರಿಗೆ ಮರಣ ಉಂಟೆ, ಭವ ಉಂಟೆ. ಅದಕ್ಕಾಗಿ ಅಲ್ಲಿ ಮರಣ ಸೂತಕ ಇಲ್ಲ, ಜನನ ಸೂತಕ ಇಲ್ಲ. ಯಾಕೆ ಜನನ ಸೂತಕ ಇಲ್ಲ ಅಂದ್ರೆ ಹುಟ್ಟುವ ಪೂರ್ವದಲ್ಲೇ ಗರ್ಭದಲ್ಲಿ ದೀಕ್ಷೆ ಆಗಿರುವುದರಿಂದ ಜನನ ಸೂತಕ ಇಲ್ಲ. ನಾವು ಊಟ ಮಾಡುವಾಗ ಪ್ರತಿಯೊಂದು ತುತ್ತು ನಮ್ಮ ಲಿಂಗವನ್ನು ದಾಟಿ ಹೋಗಿ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಆ ಪ್ರಸಾದ ನಮಗೆ ಉಚ್ಚಿಷ್ಟ ಸೂತಕವಲ್ಲ. ಸೂತಕಗಳಿಲ್ಲ ನಮ್ಮಲ್ಲಿ, ಸೂತಕ ಮಾಡಬಾರದು. ಬಹಳ ಜನ ಸೂತಕ ಮಾಡ್ತಾರೆ, ಮಡಿ ಮೈಲಿಗೆ ಸೂತಕ, ಇದರೊಳಗಡೆ ಕಾಲ ಕಳೀತಾರೆ. ತಿಕ್ಕಿದೆ ತಿಕ್ಕಿದು, ತಿಕ್ಕಿದೆ ತಿಕ್ಕಿದು. 10 ಸಲ ಕೈ ತೊಳಿತಾರೆ. 10 ಸಲ ನೀರು ತರಬೇಕಾದ್ರೆ ನೋಡಬೇಕು. ಕೆಲವರು ಹೆಣ್ಮಕ್ಳು ಮಡಿ ಮಾಡ್ತಾರೆ, ಅವ್ರು ಮುಟ್ತಾರೋ ಇವ್ರು ಮುಟ್ಕೋತಾರೋ, ಅವ್ರೇನಾರು ಮುಟ್ಟಿದ್ರೆ ಹೆಂಗೆ, ಇವ್ರು ಯಾರನ್ನಾದ್ರೂ ಮುಟ್ಟಿದ್ರೆ ಹೆಂಗೆ, ಅವ್ರು ಮುಟ್ಟಿದ್ರೆ ಹೆಂಗೆ. ಯಾವುದು ಇಲ್ಲಿ ಸೂತಕ? ಹೂ ತಗೊಂಡು ಬರ್ತೀಯಾ, ದುಂಬಿ ಸೂತಕ ಮಾಡೈತೆ. ನೀರು ಸ್ವಚ್ಛ ಇದೆಯಾ ಅಂತ್ಯಾ, ನೀರೆಂದೂ ಸ್ವಚ್ಛ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀರಿನಲ್ಲಿ ಒಳಗಡೆ ಮೀನು, ಮೊಸಳೆ, ಅನೇಕ ಸಪ್ಪ, ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲರದಕ್ಕೂ ಅವಕ್ಕೇನು ಬೇರೆ ಟಾಯ್ಲೆಟ್ ಕಟ್ಟಿದ್ದಾರೆ? ಎಲ್ಲವೂ ಅಲ್ಲೇ ಮಾಡ್ತಾವೆ. ಅವಾಗ ನೀರೆಲ್ಲ ಶುದ್ಧ ಅದ? ನೀರೆಲ್ಲ ಶುದ್ಧ ಅದ? ಹೂ ಎಲ್ಲಿ ಶುದ್ಧ ಇದೆ? ಹಾಲು ಶುದ್ಧ ಇದೆ ಅಂತ ಹೇಳೋದಕ್ಕೆ ಮುಂಚಿತವಾಗಿ ಕರು ಬಾಯಿ ಹಾಕಿದ ಮೇಲೆ ಹಾಲು ಬರ್ತದೆ. ಹಾಲ ನೇಮ, ಕೆನೆಯ ನೇಮ, ಕಡ್ಲೆಯ ನೇಮ, ನೇಮಗಳಲ್ಲಿ ಅನೇಕ ನೇಮಗಳು ಅಲ್ವಾ? ಯಾವುದು ಸ್ಪೃಶಾತ್ ಪುರುಷತೆ? ತಿಕ್ತಾರೆ ನೋಡ್ಬೇಕು. ಕೆಲವರಂತೂ ಹೊರಗೆ ಹೋಗಿ ಬಂದರೆ ಜಳಕ ಮಾಡ್ಕೊಂಡೆ ಮನೆಯೊಳಗೆ ಹೋಗ್ತಾರೆ. ಕೆಲವರಂತೂ ಎಷ್ಟು ಮಾನಸಿಕ ಹಿಂಸೆಗೊಳಪಟ್ಟಿದ್ದಾರೆ ಅಂದರೆ ತಮ್ಮನ್ನು ತಾವೇ ಸುಸೈಡ್ ಮಾಡ್ಕೋತಾರೆ. ಹೊರಗೆ ಹೋಗಿ ಬಂದರೆ ಜಳಕ, ಎರಡೇ ಕಡೆ ಹೋಗಿ ಬಂದರೆ ಜಳಕ ಮಾಡಬೇಕು. ಒಂದು ಸ್ಮಶಾನಕ್ಕೆ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಸ್ವಚ್ಛ ಆಗಬೇಕು. ಕಾರಣ ಹೈಜೆನಿಕ್ ಆಗಿರಬೇಕೇ ಹೊರತು ಅದೇನು ಸಂಪ್ರದಾಯ ಅಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಬರೀ ಮಡಿ 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 ಮಡಿ, ನೀರು ತಗೊಂಡು ಬರೋತ್ತಿಗೆ ಮಡಿ. ಒಂದು ಸಲ ಲಿಂಗ ಕಟ್ಟದ ಮೇಲೆ ಮುಗೀತು ದೇಹದ ಮೇಲೆ, ಒಂದು ಸಲ ವಿಭೂತಿ ಹಚ್ಚಿದ್ರೆ ಮುಗೀತು ಮೇಲೆ. ಆ ಜಳಕ ಮಾಡುವಾಗ ನೀರಿಗೆ ಬಸವ ಅಂತ ಬರೆದು ನೀರಿನಿಂದ ತಗೊಂಡು ಜಳಕ ಮಾಡಿಬಿಟ್ರೆ ಮುಗಿದೋಯ್ತು. ಪದಾರ್ಥ ಪ್ಲಸ್ ಭಕ್ತಿ = ನೈವೇದ್ಯ. ಪದಾರ್ಥ ಪ್ಲಸ್ ಭಕ್ತಿ = ನೈವೇದ್ಯ. ಪದಾರ್ಥವನ್ನ ನೀನು ಭಕ್ತಿಯಿಂದ ಭಸ್ಮ ಧರಿಸ್ಬಿಟ್ರೆ ಮುಗೀತು, ಪ್ರಸಾದ ಆಗ್ತದ ಅಲ್ವಾ? ಬಹಳ ಜನರಿಗೆ ಮಡಿ ಐತ್ರಿ. ಅಯ್ಯೋ ಎಷ್ಟು ಮಡಿ ಮಾಡ್ತಾರೆ ಅಂದರೆ, ನಾನು SLC ಓದುವಾಗ 79ರಲ್ಲಿ ಬಹಳ ಮಡಿ ಇತ್ತು. ಈಗಲೂ ಅದ. ಯಾರದು? ಬಹಳ ಮಡಿ ಮಾಡ್ತೀರಿ ನೀವು. ಮಡಿಯಿಂದ ಏನೂ ದೊರೆಯೋದಿಲ್ಲ. ನೀವು ಮಡಿ ಮಾಡಿದ್ರೆ ದೇವರು ಒಲಿಯೋದಿಲ್ಲ. ಇನ್ನೊಬ್ರು ಮೋಸ ಮಾಡಬೇಡ್ರಿ, ದೇವರು ಒಲಿತಾನೆ. ಚಪ್ಪಾಳೆ ತಟ್ಟಲ್ಲ ಇದಕ್ಕೆ. ಮಡಿ ಮಾಡಿದ್ರೆ ದೇವರು ಒಲಿತಾನೆ ಅನ್ನೋ ಇಲ್ಲ. ಮಡಿ ಮಾಡಿದ್ರೆ ಎಂದೂ ದೇವರು ಒಲಿಯೋದಿಲ್ಲ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಏನು ಮಡಿ? ನಾನಿಂಗೆ 78ರಲ್ಲಿ ಓದುವಾಗ ಮೈಸೂರಿನಲ್ಲಿ ಪಾಪ ಬೆಳಿಗ್ಗೆ ಎದ್ದು ಹೋಗಿ ನೀರು ಹಿಡ್ಕೋಬೇಕಿತ್ತು. ನೀರು ಸಿಗೋದು ಕಷ್ಟ. ಈ ತಾಯಿಂದಿರು ನೀರು ಹಿಡಿಯಕ್ಕೆ ಬರ್ತಿದ್ರು. ಅವ್ರು ಕೊಳ ತಗೊಂಡು ನೀರು ಹಿಡಿಯಕ್ಕೆ ಬರ್ತಿದ್ರು ಬೆಳಗ್ಗೆ. ಅವ್ರು ಬರೋತ್ತಿಗೆ ಎಡಕ್ಕೆ ಬಲಕ್ಕೆ ಯಾರು ನೋಡ್ಲಾರ್ದಂಗೆ ಓಡಿ ಬರ್ತಾವೆ. ಅವು ತರುವಾಗ ನೋಡಬಾರ್ದ್ರಿ ಅವರು ನೀರನ್ನ. ಅಯ್ಯೋ ಆ ದೇವ್ರು ಶಟ್ಕೋತದಂತ. ತೋ 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 ಅವನು ನಿರ್ಮಾಣ ಮಾಡಿರೋ ನೀರನ್ನು ನೀರು ತರುವಾಗ ಅವನ್ಯಾಕೆ ಶಟ್ಕೋತಾನೆ? ಅಜ್ಞಾನ ಅಲ್ಲಿ ಮನುಷ್ಯನಿಗೆ. ನೀರು ತಯಾರು ಮಾಡಿ ಆ ನೀರನ್ನ ತರುವಂತ ಸಂದರ್ಭದಲ್ಲಿ ಅಲ್ಲಿ ಕೊಡದಲ್ಲಿ ನೀರು ತರ್ತಿದ್ರು, ಅವ್ರು ತುಂಬ್ಕೋತಿದ್ರು. ನಮಗ ಕ್ಯೂ ಇರ್ತಿತ್ತು, ಕ್ಯೂ ಸಿಗ್ತಿರ್ಲಿಲ್ಲ. ಈ ನೀರು ತಗೊಂಡೋಗೋತ್ತಿಗೆ ನಾವೇನ್ ಮಾಡ್ಬಿಡ್ತಿದ್ದೋ, ಸುಮ್ಮನೆ ಇರ್ಲಾರ್ದಂಗೆ ಹೋಗಿ ಆ ಮುದುಕಿಯರ್ ನಿಂಗೆ ಮುಟ್ಟಬಿಡ್ತಿದ್ದೆ ಪಟ್ಟು ಅಂತ. ಆ ಮುದುಕಿರು ಮುಟ್ಟಿದ್ಕೊಳ್ಳಿ, ದರಿದ್ರ ಮುಟ್ತೆ, ನನ್ನ ಮಡಿ ಹಾಳಾಯಿತು ಅಂತ ಚೆಲ್ತಿದ್ಲು. ಅಲ್ಲಿ ಯಾಕೆ ಚೆಲ್ತಿ? ಈ ಕೊಡಕ್ಕೆ ಸುರಿ ಅಂತ ಸುರ್ಕೊಂಡು ಬಂದುಬಿಡ್ತಿದ್ದೆ ನಾನು.
ಈಗ ಗೊತ್ತಾಗ್ತದ ನಿಮಗೆ ಬಿಸ್ಲರಿ ವಾಟರ್ ರೇಟ್. ಮಡಿ ಮನುಷ್ಯ ಬರೀ ಅಜ್ಞಾನ, ಭಯ ಭಯ ಭಯ. ಹಾಗಾಗಿ ನಮ್ಮಲ್ಲಿ ಲಿಂಗವನ್ನು ಕಟ್ಟಿದ ಮೇಲೆ 5 ಸೂತಕಗಳಿಲ್ಲ. ಜನನ ಸೂತಕವಿಲ್ಲ, ಮರಣ ಸೂತಕವಿಲ್ಲ, ಉಚ್ಚಿಷ್ಟ ಸೂತಕವಿಲ್ಲ. ಮತ್ತಿನ್ನೆರಡು ಯಾವುದು ಹೇಳ್ರಿ ಬಸ್ಸು ಕೇಂದ್ರದವ್ರು, ಹೇಳ್ರಪ್ಪ. ಯಾವ ಸೂತಕಗಳಿಲ್ಲ ಮನುಷ್ಯನಿಗೆ. ನಿಮ್ಮ ಭ್ರಮೆ ಅದು, ನಿಮ್ಮ ಭ್ರಮೆ. ನೀವು ಹೆಣ್ಣು ಮಕ್ಕಳು ಮೊದಲಿನ ತಲೆ ಒಳಗಿಂದ ತೆಗೀರಿ. ಅದು ಮಡಿ, ಇದು ಮಡಿ, ಅದು ಚಲೋ, ಇದು ಚಲೋ. ಅವ್ರನ್ನ ಮುಟ್ಟಿಸ್ಕೊಂಡ್ರೆ ಮನೆಗೆ ಚೇಳು ಬರ್ತದ, ಇವ್ರನ್ನ ಮುಟ್ಟಿಸ್ಕೊಂಡ್ರೆ ಚೇಳು ಬರ್ತದ. ಯಾವ ಚೇಳು ಬರ್ತದ? ನಿಮ್ಮದು ಮಡಿ ಉಡಿ ಕಡಿ ಎಲ್ಲ. ಏನಾದರೂ ಆರೋಗ್ಯ ಕೆಟ್ಟ ಹಾಸ್ಪಿಟ್ಲಲ್ಲಿ ಮಲಗಿದ್ರೆ ಮಡಿನೂ ಇಲ್ಲ, ಉಡಿನೂ ಇಲ್ಲ. ಶಿವಾಯ ನಮ. ನೆಟ್ಟಿಗೆ ಹೋಗೋದೆ. ಮೇಲಾಕಿ ತುತ್ತು ಕೆಳಗೆ ಹೋಗ್ಬೇಕು, ಮೇಲಾಕಿ ತುತ್ತು ಕೆಳಗೆ ಹೋಗ್ಲಿಲ್ಲ ಅಂದ್ರೆ ನೆಟ್ಟು ಮೇಲಕ್ಕೆ ಹೋಗ್ಬೇಕು. ತಿಳಿತಿಲ್ಲ ನಾನು ಹೇಳೋದು ನಿಮಗೆ? ಅಜ್ಞಾನ, ಮನುಷ್ಯನಿಗೆ ಅಜ್ಞಾನ, ಭಯ. ಅದಕ್ಕಾಗಿ ಶರಣ ಧರ್ಮದೊಳಗಡೆ ಯಾವುದೇ ಭಯವೇ ಇಲ್ಲ. ಉಪಾಸ್ಯ ವಸ್ತುಗಳಿದೆಯಲ್ಲ, ಗುರು, ಲಿಂಗ, ಜಂಗಮ. ಜಂಗಮ ಅಂತ ಹೇಳಿದ್ರೆ ಅದು ಜಾತಿ ಅಲ್ಲ. ಜಂಗಮ ಅಂದ್ರೆ ಜಾತಿ ಅಲ್ಲ. ಜಂಗಮ ಅಂತ ಹೇಳಿದ್ರೆ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡವನು ಯಾರು ಅವನು ಜಂಗಮ. ಜಂಗಮಕ್ಕೆ ಜಾತಿ ಇಲ್ಲ, ಜಂಗಮಕ್ಕೆ ಮಾತಾಪಿತೃಗಳಿಲ್ಲ, ಜಂಗಮಕ್ಕೆ ಹುಟ್ಟು ಸಾವಿಲ್ಲ. ದೇವರೊಬ್ಬನೇ ಜಂಗಮ. ಇಡೀ ಜಗತ್ತೆಲ್ಲರೂ ಭಕ್ತರು. ದೇವನೊಬ್ಬನೇ ಜಂಗಮ, ನಾವೆಲ್ಲರೂ ಭಕ್ತರು. ಹಾಗಾಗಿ ಗುರು ಲಿಂಗ ಜಂಗಮ ಆದ ಮೇಲೆ ವಿಭೂತಿ ಅನ್ನತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ವಿಭೂತಿಯನ್ನ ಎಲ್ಲ ಕಡೆಯಲ್ಲಿ ಧರಿಸಬೇಕು. ನಾವು ಧರಿಸುವಂತಹ ವಿಭೂತಿಯನ್ನ ಚಲೋ ಇರೋ ವಿಭೂತಿಯನ್ನು ಇಟ್ಕೊಳ್ಬೇಕು. ಮನುಷ್ಯ ಜೊತೆಯಲ್ಲೇ ತಗೊಂಡೋಗ್ಬೇಕು, ಜೊತೆಯಲ್ಲೇ ತಗೊಂಡೋಗ್ಬೇಕು. ಈ ನಮ್ಮ ಹೆಣ್ಮಕ್ಳು ಈ ಜಗತ್ತಿನೊಳಗಡೆ ಈ 1.5 ವರ್ಷದಲ್ಲಿ ಮನೆ ಆಸ್ತಿಗಿಂತ ಚಲೋ ಕಾಪಾಡಿಕೊಂಡಿದ್ರೆ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಆ ಒಡವೆ ಬಂಗಾರಕ್ಕಿಂತ ಭಾಳ ಚೆನ್ನಾಗಿ ಪ್ರತಿದಿನ ನೋಡಿ ತೆಗೆದಿಡುವ ವಸ್ತು ಯಾವುದಾರಿದ್ರೆ ಆಧಾರ್ ಕಾರ್ಡು ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಯಾವುದು? ಎಷ್ಟು ಸಲ ನೋಡಿರಿ ಒಬ್ಬೊಬ್ರು ಅಲ್ವಾ? ಒಂದು ವಸ್ತು ನಿಮಗೆ ಉಚಿತವಾಗಿ ಕೊಡ್ತದ ಅಂದ್ರೆ ಅದರ ಮೇಲೆ ನಿಮಗೆ ಅಷ್ಟು ಆಸಕ್ತಿ ಇಟ್ಕೊಳ್ತೀರಿ. ಆ ವಸ್ತು ಇರ್ತದ ಹೋಗ್ತದ, ಆದರೆ ಜೀವನ ಪರ್ಯಂತರವಾಗಿ ನಿನ್ನ ಹುಟ್ಟಿನಿಂದ ಸಾಯುವವರೆಗೂ ನಿನ್ನ ಜೊತೆಯಲ್ಲಿ ಬರುವಂತ ಲಿಂಗ ಮತ್ತು ವಿಭೂತಿ ರುದ್ರಾಕ್ಷಿಯನ್ನ ಕಾಪಾಡಿಕೊಳ್ಳುವುದೇ ಮನುಷ್ಯನ ಲಕ್ಷಣವಾಗಬೇಕನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದೇ ಲಕ್ಷಣ ವಿಭೂತಿ. ವಿಭೂತಿಯನ್ನು 3 ಎಳೆ ಹಚ್ಚುತ್ತಾರೆ. ಯಾಕೆ ಹಚ್ಚುತ್ತಾರೆ ಗೊತ್ತಿರ್ತದ? ನನಗೆ ಸ್ವಲ್ಪ ಸ್ವಾಮಿ ಟಿಡ್ಗಿಟ್ಟಿದ್ದಾನಂತ ಹೇಳೋಳ್ರಿ ಅಷ್ಟೇನು. ಯಾಕೆ ಹಚ್ಚುತ್ತಾರೆ? 3 ಎಳೆ ವಿಭೂತಿ ಎದಕ್ಕೆ ಹಚ್ಚುತ್ತಾರೆ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ, ಇಷ್ಟ ಪ್ರಾಣ ಭಾವ, ಅಕಾರ ಉಕಾರ ಮಕಾರ ಬಾಸಾವ, ಇದರ ಸಂಕೇತವೇ ವಿಭೂತಿ. ಈ 3 ಎಳೆ ವಿಭೂತಿಯನ್ನು ಹೀಗೆ ಧರಿಸ್ಬೇಕು ಮನುಷ್ಯ, ದಾಳಾಗಿ ಹಚ್ಚಬೇಕು. ಎಲ್ಲರಿಗೂ ಕಾಣಂಗ ಹಚ್ಚಬೇಕು. ವಿಭೂತಿ ಹಚ್ಚಿ ಕುಣಿಯಕ್ಕೆ ಹಚ್ಚಿದ್ರ ಮನುಷ್ಯ ಲಿಂಗ ಕಟ್ಕೊಂಡು ಕುಂಬಾರ ಗುಂಡೆಯ ಕುಣಿತಿದ್ನಂತ. ಶರಣರೆಲ್ಲರೂ ವಿಭೂತಿಯನ್ನು ಹಚ್ಚಿಕೊಂಡು ಬಹಳ ಚೆನ್ನಾಗಿ ಹಾಡ್ತಿದ್ರಂತೆ. ಹಾಡಿರಯ್ಯ ಹಾಡಿರಯ್ಯ ಮನಬಂದ ಪರಿಯಲ್ಲಿ, ಕೋಡಂಗಿ ಆಟವ ಆಡುವ ಭಕ್ತರಿಗೆ ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವ. ಲೀಲಾಜಾಲವಾಗಿರಬೇಕು ಮನುಷ್ಯನ ಬದುಕಿನಲ್ಲಿ.
ಶಿವ ಲಿಂಗ ಮತ್ತು ವಿಭೂತಿ ಶಿವಯೋಗ ಸಾಧನೆ ಮಾಡ್ತಾ ಮನುಷ್ಯ ಶಿವನ ನಾಮಸ್ಮರಣೆಯ ಮನೆಯಲ್ಲಿ ಪರಮಾತ್ಮ ನಲಿದಾಡ್ತಾ ಇರ್ತಾನಂತೆ. ಹಣೆ ಮೇಲೆ ವಿಭೂತಿ ಇತ್ತಂದ್ರೆ ಪರಮಾತ್ಮ ನಲಿದಾಡ್ತಾನಂತೆ. ಕೊರಳಲ್ಲಿ ಲಿಂಗ ಇದ್ರೆ ಪರಮಾತ್ಮ ಸಾಕ್ಷಾತ್ ಸ್ವರೂಪ ದೇಹದೊಳಗಿರ್ತಾನಂತೆ. ವಿಭೂತಿಯನ್ನು ಹಚ್ಕೊಂಡ್ರೆ ಸಾಕಂತ ಪರಮಾತ್ಮ ಸದಾ ನಮ್ಮ ಜೊತೆಯಲ್ಲಿ ಇರ್ತಾನಂತೆ. ಹಾಗಾಗಿ ವಿಭೂತಿಯನ್ನು ಇತ್ತೀಚಿನ ದಿನಮಾನ ಕಾಲದಲ್ಲಿ ಬಹಳ ಜನ ಕಡಿಮೆ ಮಾಡಿದರೆ ಹಚ್ಚೋದೇ ಇಲ್ಲ. ನಾನು ನೋಡ್ತಾ ಇದ್ದೀನಿ ಒಂದು ತಿಂಗಳಿಂದ ಯಾರ ಹಣೆಗೈತೆ ಯಾರ ಹಣೆಗಿಲ್ಲ. ವಿಭೂತಿ ಅದು ಜಾತಿಯ ಕುರು ಅಲ್ಲ, ಮನುಷ್ಯನ ಪರಮಾತ್ಮನ ಆತ್ಮದ ಸ್ವರೂಪದ ಕುರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರು ಬೇಕಾದ್ರೆ ಎದ್ದು ಬೆಳಗ್ಗೆ ಭಸ್ಮ ಹಚ್ಚಬೇಕು, ಹಚ್ಚಿ ಕುಣಿಬೇಕು. ಎಷ್ಟು ಚೆನ್ನಾಗಿ ಶರಣರು ವಿಭೂತಿಯನ್ನು ಹಚ್ಚಿಕೊಂಡು ಲಿಂಗ ಪೂಜೆ ಮಾಡಿಬಿಟ್ರ ಆನಂದಮಯವಾಗಿರ್ತದಂತೆ. ಅದಕ್ಕಾಗಿ ಶರಣರು ಪರಮಾತ್ಮ ಬಂದು ಕುಣಿತಿದ್ದಂತೆ. ಮಾದಾರ್ ಚೆನ್ನಯ್ಯನ ಮನೆಯ ಮೋದಾದಂಬಲ್ಲಿ ಕುಡಿದು ಮೋದಾದಿಂದ ಋಷಾದಿ ಕುಣಿದೆಲ್ಲೋ ಥೈ 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 ಎಂದು ಗುರುವೇ ನಿನ್ನಾಟವ ಬಲ್ಲವರಾರು, ಶಿವನೇ ನಿನ್ನಾಟವ ಬಲ್ಲವರಾರು, ಹರನೇ ನಿನ್ನಾಟವ ಬಲ್ಲವರ್ಯಾರ್ಯಾರು. ಸುಮ್ಮನೆ ಕುಣಿತಾನ 7 ರಿಂದ 8 ಗಂಟೆವರೆಗೆ ಪರಮಾತ್ಮ ಸುಮ್ಮನೆ ಕುಣಿತದ್ರಿ. ಅದು ವಿಭೂತಿ ಪುರುಷರು. ಬಹಳ ಜನರಿಗೆ ವಿಭೂತಿ ಬಗ್ಗೆ ಇತ್ತೀಚೆಗೆ ಬಹಳ ನೋಡ್ರಿ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ವಿಭೂತಿ ತಲೆ ಮೇಲಿನ ಸೆರೆ ತೆಗಿತಿರ್ಲಿಲ್ಲ, ವಿಭೂತಿ ಹಚ್ಕೊಳ್ತಿದ್ರು. ಕೊರಳಲ್ಲಿ ರುದ್ರಾಕ್ಷಿ ಇರ್ತಿತ್ತು, ಲಿಂಗ ಇರ್ತಿತ್ತು. ನೋಡಿ, ಬೇರೆ ಧರ್ಮದಲ್ಲಿ ಗಂಡ ಸತ್ತಾಗ ಹಣೆ ಮೇಲಿನಿಂದ ಎಲ್ಲ ವಸ್ತುಗಳನ್ನು ತೆಗೆದುಬಿಟ್ಟು ಆಕೆಯನ್ನು ವಿಧಿವೆ ಅಂತಾರೆ. ಆದರೆ ಶರಣ ಧರ್ಮದಲ್ಲಿ ಗಂಡ ಸತ್ತಾಗ ಏನೂ ತೆಗೆಯೋದಿಲ್ಲ. ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದ ಮೇಲೂ ರುದ್ರಾಕ್ಷಿ, ಗಂಡ ಇದ್ದಾಗಲೂ ಲಿಂಗ, ಗಂಡ ಹೋದ ಮೇಲೂ ಲಿಂಗ. ನಮ್ಮ ಧರ್ಮದಲ್ಲಿ ಗಂಡಸರು ಅಥವಾ ಹೆಂಗಸರು ತೀರ್ಕೊಂಡಾಗ ವಿಧವೆ ಅನ್ನತಕ್ಕಂಥ ಪಟ್ಟ ಇಲ್ಲ, ನಮ್ಮಲ್ಲಿ ಶರಣೆ ಅನ್ನತಕ್ಕಂಥ ಪಟ್ಟ ಇದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಶರಣೆ ಎನ್ನುವ ಪಟ್ಟ ಇದೆ. ಅದಕ್ಕಾಗಿ ನಮ್ಮಲ್ಲಿ ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ. ಹೆಣ್ಣು ಮಕ್ಕಳಿಗೊಂದು ಮಾತನ್ನು ಹೇಳ್ತಾನೆ, ಗಂಡ ಸತ್ತಂತ ಹೆಣ್ಣು ಮಕ್ಕಳ ಕೈಯಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಆರತಿ ಮಾಡಿಸಿ. ಅವರ ಕೈಯಲ್ಲಿ ಮೊದಲ ಆರತಿ ಮಾಡಿಸಿ. ಬಹಳ ಜನರಲ್ಲಿ ಅದೊಂದು ದೊಡ್ಡ ಪಿಡುಗು. ಹೋಗ್ಯಾನ ಅಪಶಕುನ, ನಮ್ಮ ಅಪ್ಪ ಹೋಗ್ಯಾನ, ನಮ್ಮ ಅವ್ವ ಉಳ್ದಾಳ, ಅವನು ಹಾಲು ಕುಡ್ದೀನಿ, ನಮ್ಮ ಅಪ್ಪ ಸತ್ತಿಲ್ಲ, ನಮ್ಮ ಅವ್ವ ಉಳ್ದಾಳ, ಮೊದಲು ನನಗೆ ನಮ್ಮ ಅವ್ವ ಆರತಿ ಮಾಡಬೇಕು, ಮದುವೆಗೆ ನಮ್ಮವ್ವ ನನಗೆ ವಿಭೂತಿ ಹಚ್ಚಬೇಕು, ನನಗೆ ನಮ್ಮವ್ವ ಊಟ ಕೊಡಬೇಕು. ಹೆಣ್ಮಕ್ಳ ತಲೆ ಒಳಗೆ ಇದೊಂದು ಭಾಳ ದೊಡ್ಡ ದುರಂತ ಐತ್ರಿ. ನಾವೊಂದು ಮುತ್ತೈದೆ, ಅದು ಹೋಗೈತೆ, ಅದಕ್ಕೆ ಪಾಪ ಅಲ್ಲಿ ಮೂಲೆಯಲ್ಲಿ ಕೂರ್ತಾವ, ಅವಕ್ಕೆ ಆರ್ತಿನಿಲ್ಲ, ಏನಿಲ್ಲ. ಇನ್ನು ಮೇಲೆ ಆ ರೀತಿ ಮಾಡಬೇಡ್ರಿ. ಅದು ಒಂದು ಹೆಣ್ಣು, ಅದನ್ನು ಸಂತೈಸ್ರಿ, ಅದು ದೇವರ ಸ್ವರೂಪ. ಗಂಡ ಇಲ್ಲದವರನ್ನು ದೂರ ಕೂರಿಸ್ಬೇಡ್ರಿ. ಅವರು ಮೊದಲನೆಯ ಪಂಕ್ತಿಯಲ್ಲಿ ಕೂರಿಸಿ ಅವರಿಗೆ ಅನ್ನ ಕೊಡುವುದನ್ನು ಕಲೀರಿ. ಮೊದಲು ಅವರಿಗೆ ಅನ್ನ ಕೊಡುವುದನ್ನು ಕಲೀರಿ. ಹೆಣ್ಣು ಮಕ್ಕಳು ನೀವೆಲ್ಲ ಮೊದಲು ಅವರಿಗೆ ಪ್ರಸಾದವನ್ನು ಎಡೆ ಮಾಡುವುದನ್ನು ಕಲೀರಿ. ನೀವು ಎಷ್ಟು ನೋವಾಗಬಹುದು ವಿಚಾರ ಮಾಡ್ರಿ. ಅಲ್ಲಿ ಕುಳಿತ ಜಾಗದಲ್ಲಿ ಆಕೆ ಮನಸ್ಸು ಎಷ್ಟು ನೋವಾಗಬಹುದು. ಹಾಗಾಗಿ ಬಸವಾದಿ ಪ್ರಮುಖರು ಹೇಳಿದ್ರು, ನಮ್ಮ ಹೆಣ್ಣು ಮಕ್ಕಳು ಗಂಡ ತೀರಿಕೊಂಡಾಗ ವಿಧಿವೆ ಎಲ್ಲ ಅವಳು ನಿತ್ಯ ಮುತ್ತೈದೆ, ಅವಳು ನಿತ್ಯ ಸುಮಂಗಲಿ, ಅವಳು ನಿತ್ಯ ಶರಣೆ. ಅವಳು ಎದ್ದ ಕೂಡಲೇ ಅವಳ ಮುಖ ನೋಡಬೇಕು ನಾವು, ಎದ್ದ ಕೂಡಲೇ ಅವಳ ಮುಖ ನೋಡಬೇಕು ನಾವು. ಆಕೆ ಬಾಳಿದಾಳೆ, ಬದುಕಿದಾಳೆ, ಜೀವನವನ್ನು ಸವಿಸಿದ್ದಾಳೆ. ಅದನ್ನು ಬಿಟ್ಟು ಅದೇನು ಬಂದೈತು ಇತ್ತೀಚೆಗಂತೂ ದಿನಮಾನ ಕಾಲದಲ್ಲಿ, ಅದು ಏನು ಕತೆ ಆಯಿತು, ಅದು ಏನು ಕತೆ ಆಯಿತು ನಮಗಂತೂ ಗೊತ್ತಾಗೋದಿಲ್ಲ. ಬಹಳ ದೊಡ್ಡ ದುರಂತ ಏನು ಅಂತಂದ್ರೆ,
ಈ ವಿಷಯಗಳಲ್ಲಿ ನೀವು ಗಮನ ಕೊಡಲಿಲ್ಲ ಅಂದರೆ ಹೆಣ್ಣುಮಕ್ಕಳ ಮನಸ್ಸು ಹೆಣ್ಣು ಮಕ್ಕಳೇ ನೋಯಿಸಬಾರ್ದು.